Yes, you have asked regarding CGPA, right? CGPA calculation ಬಂದು ಫಸ್ಟ್ ನೀನು ಎಷ್ಟು ಮಾರ್ಕ್ಸ್ ಗೆ ಏನ್ ಗ್ರೇಡ್ ಇರುತ್ತೆ ಅಂತ ತಿಳ್ಕೋಬೇಕು ಫಸ್ಟ್, ಆಯ್ತಾ? So for example, I'll show you, this is your 2022 rules and regulations. See, ಇವಾಗ grade point to 10 ಯಾವಾಗ if you get 90 to 100 ಎಷ್ಟು 90 to 100 ಗೆ ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಿಮಿಷ. 90 to 100 ಗೆ 10 ಬರುತ್ತೆ, ಆಯ್ತಾ? ಸೊ ಇಲ್ಲಿ ಬಂದ್ಬಿಟ್ಟು 9 ಗೆ 80 to 89 which will be is equal to 9 ಬರುತ್ತೆ. ಅದೇ ತರ you will be having for 70 to 79 is 8, 60 to 69 is 7, 55 to 59 6, 50 to 54 5, 40 to 49 4 and 0 to 39 is 0. ಈ ತರ ಬರುತ್ತೆ. ಸೊ ನಾನು ಬರ್ಕೊಂತೀನಿ ಬಿಕಾಸ್ ನಾನು ಮುಂದೆ ಹೋಗ್ಬೇಕಲ್ಲ, ಸೊ ಹಂಗಾಗಿ next to 55 to 59. ಏನಪ್ಪ ಇದಿಷ್ಟು ನಿಮ್ಮ ಮಾರ್ಕ್ಸ್. ಅಂದ್ರೆ ನೀವು ಈ ರೇಂಜ್ ಅಲ್ಲಿ ಮಾರ್ಕ್ಸ್ ಅನ್ನ ತೆಗೆದ್ರೆ ನಿಮಗೆ ಈ ಇಷ್ಟು ಗ್ರೇಡ್ಸ್ ಗಳು ಬರುತ್ತೆ, ಗ್ರೇಡ್ ಪಾಯಿಂಟ್ಸ್ ಗಳು ಬರುತ್ತೆ. ಕ್ರೆಡಿಟ್ ಪಾಯಿಂಟ್ಸ್ ಅಂದ್ರೇನು? ಕ್ರೆಡಿಟ್ ಪಾಯಿಂಟ್ಸ್ ಅಂದ್ರೆ ನಿಮ್ಮ ಪ್ರತಿಯೊಂದು ಸಿಲೆಬಸ್ ನಲ್ಲಿ 4 ಕ್ರೆಡಿಟ್ ಸಬ್ಜೆಕ್ಟ್, 2 ಕ್ರೆಡಿಟ್ ಸಬ್ಜೆಕ್ಟ್, 3 ಕ್ರೆಡಿಟ್ ಸಬ್ಜೆಕ್ಟ್ ಅಂತ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ವಿತ್ ಎನಿ ಅದರ್ ದಿಸ್ ಒನ್, ಇದು ಜಸ್ಟ್ ಒಂದು ಸಿಲೆಬಸ್ ತಗೋತಾ ಇದ್ದೀನಿ ಒಂದು ಎಕ್ಸಾಂಪಲ್ಗೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಲೆಕ್ಚರ್ ಅವರ್ಸ್ ಇದೆ ನೋಡಿ, ಇದರಲ್ಲಿ ನಿಂಗೆ ಕಾಣಿಸ್ತಾ ಇರ್ಬೋದು ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್. ನಿಮ್ಮ ಸಿಲೆಬಸ್ ಅಲ್ಲಿ ಹಿಂಗೆ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇದೆ ಕ್ರೆಡಿಟ್ಸ್ ಈಕ್ವಲ್ ಟು 3 ಅಂತ. ಸೊ ಅಂದ್ರೆ ದಿಸ್ ಇಸ್ ಅ ಕ್ರೆಡಿಟ್ ಪಾಯಿಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ. ಸೊ ಹಂಗೆ ನೀವೇನ್ ಮಾಡಬೇಕು, ನಿಮಗೆ ಇರೋಂತ ಸಬ್ಜೆಕ್ಟ್ ಗೆ ನೀವು ಹ್ಯಾವ್ ಟು ಚೆಕ್ ವಿತ್ ದ ಕ್ರೆಡಿಟ್ ಪಾಯಿಂಟ್ಸ್ ಆಫ್ ಯರ್ ಸಬ್ಜೆಕ್ಟ್ಸ್. ಚೆಕ್ ವಿತ್ ದ ಕ್ರೆಡಿಟ್ ಪಾಯಿಂಟ್. ಇಲ್ಲಿ ಸಿಲೆಬಸ್ ಅಲ್ಲಿ ಇರುತ್ತೆ, ಇಲ್ಲಿ ಕ್ರೆಡಿಟ್ ಪಾಯಿಂಟ್ ಅಂತಾನೆ ಕೊಟ್ಟಿರ್ತಾನೆ ನೀಟಾಗಿ ಸಿಲೆಬಸ್. ಈ ಪಾರ್ಟ್ ಏನ್ ಹೇಳುತ್ತೆ, ಸಬ್ಜೆಕ್ಟ್ ಕೋಡ್ ಹೇಳುತ್ತೆ, ಎಷ್ಟು ಲೆಕ್ಚರ್ಸ್ ಅಂತ ಹೇಳುತ್ತೆ, ಟೋಟಲ್ ನಂಬರ್ ಆಫ್ ಲೆಕ್ಚರ್ ಅವರ್ಸ್ ಹೇಳುತ್ತೆ, IA ಎಕ್ಸಾಮ್ ಅವರ್ಸ್ ಅಲ್ಲಿ ಹೇಳುತ್ತೆ. ನಿಮ್ದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಬಿಕಾಸ್ ಇದು ಹಳೆ ಸ್ಕೀಮ್ ಸಿಲೆಬಸ್ ಅಲ್ವಾ. ಸೊ ನಿಮ್ಮ ಸ್ಕೀಮ್ ಸಿಲೆಬಸ್ ಮೆನ್ಷನ್ ಮಾಡುವಾಗ ಸ್ವಲ್ಪ ಎಲ್ಲ ಇನ್ ಡೀಟೇಲ್ ಆಗಿ ಹೇಳಿರ್ತಾರೆ, ದ ಸೇಮ್ ಪ್ಯಾಟರ್ನ್. ಸೊ ಇಲ್ಲಿ ಕ್ರೆಡಿಟ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಸಿಲೆಬಸ್ ಅಲ್ಲೂ ಇರುತ್ತೆ, ನೋಡ್ಕೊಳ್ಳಿ ಹಿಂಗೆ ಇರುತ್ತೆ. ಅಂದ್ರೆ ಒಂದು ಸಣ್ಣ ಪುಟ್ಟ ಸ್ಲೈಟ್ ಆಗಿ ಡಿಫ್ರೆಂಟ್ ಆಗಿ ಕಾಣ್ಬೋದು, ಬಟ್ ಇದೆಲ್ಲಾನು ಇರುತ್ತೆ. ಪ್ಲಸ್ ಕ್ರೆಡಿಟ್ಸ್ 3 ಅಂತ ಇರುತ್ತೆ, ಕ್ರೆಡಿಟ್ಸ್ ಇರುತ್ತೆ, ನಿಮ್ಮ ಸಬ್ಜೆಕ್ಟ್ ತಕ್ಕಂಗೆ ಕ್ರೆಡಿಟ್ಸ್ ಇರುತ್ತೆ. ಸೊ ಕ್ರೆಡಿಟ್ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಇದಕ್ಕೆ ಆಪ್ಸು ಇದೆ, ಕರೆಕ್ಟಾ? ಆಪ್ಸು ಇದೆ. ಆಪ್ಸ್ ನ ಹೆಂಗ್ ಯೂಸ್ ಮಾಡ್ಬೇಕು ಅಂತಾನು ತೋರಿಸ್ಕೊಡ್ತೀನಿ ನಾನು. ಅದಕ್ಕೆ ಮುಂಚೆ ನೀವು ಫ್ರೀ ಹ್ಯಾಂಡ್ ಅಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತಾನು ತೋರಿಸ್ಕೊಡ್ತೀನಿ, ಆಯ್ತಾ? ಸೊ ಅದು ಮಾಡ್ಬೇಕು ಅಂದ್ರೆ ನೀವು ಒಂದಿಷ್ಟು ಇನ್ಪುಟ್ಸ್ ಕೊಡ್ಬೇಕಾಗತ್ತೆ. ಬೆಟರ್ ಟು ಡೂ ಇಟ್ ಇನ್ ಫ್ರೀ ಹ್ಯಾಂಡ್ ಅಂತ. ನಂಗೆ ಆ್ಯಪು ಈಸಿಯಾಗಿ ಮಾಡುತ್ತೆ, ಫ್ರೀ ಹ್ಯಾಂಡ್ ಮಾಡುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಮಾಡಿ, ಬಟ್ ನಾ ಫ್ರೀ ಹ್ಯಾಂಡ್ ಅಲ್ಲಿ ತೋರಿಸ್ಕೊಡ್ತೀನಿ ಫಸ್ಟ್, ಆಯ್ತಾ? ಸೊ ಇವಾಗ ಈ ತರ ಮಾಡ್ಕೋಬೇಕು, ಕ್ರೆಡಿಟ್ ಪಾಯಿಂಟ್ಸ್ ಚೆಕ್ ಮಾಡ್ಕೋಬೇಕು. ಈಗ ಏನಾಗುತ್ತೆ, ವಾಟ್ ಈಸ್ ಯಾರ್ ದಿಸ್ ಒನ್, ನಿಮ್ಮದು ಏನ್ CGPA ಇದೆ ಅಂತ. ಇವಾಗ ಇಟ್ಸ್ ಡಿವೈಡೆಡ್ ಇಂಟು 2. ಒನ್ ಇಸ್ SGPA, ಒನ್ ಇಸ್ CGPA. SGPA ಮತ್ತೆ CGPA ಅಂತ ಅಂದ್ಬಿಟ್ಟು 2 ಕೊಡ್ತಾರೆ ಮಾರ್ಕ್ಸ್ ಕಾರ್ಡ್ ನಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ಕೊಂತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ SGPA ಅಂಡ್ CGPA ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಇವಾಗ ಇದು XX11. ಈಗ ಒಂದು ಸಬ್ಜೆಕ್ಟ್ ಇದೆ, ಯಾವ್ದಿದು XX11 ಅಂತ. ಇದ್ರ ಕೋರ್ಸ್ ಕ್ರೆಡಿಟ್ 3. ಈ 3 ಬಂದು ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನಾನು ಇಲ್ಲೇ ಬರ್ಕೋತೀನಿ ನೀಟಾಗಿ. XX11
ಕೋರ್ಸ್ ಕ್ರೆಡಿಟ್ 3 ಇರುತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಬಿ ಇರುತ್ತೆ ಗ್ರೇಡ್ ಹೆಂಗೆ ಬಿ ಕೊಡ್ತಾರೆ ಅಂತ ಹೇಳಿದ್ರೆ ನೀವಿಲ್ಲಿ ಗಮನ ಇಟ್ಟು ನೋಡ್ತಾ ಇರ್ಬೋದು. ಇದಕ್ಕೇನೆ ಗ್ರೇಡ್ಸ್ ಅನ್ನು ಕೊಡ್ತಾರೆ. ಅದು ಕೂಡ ತೋರಿಸ್ಬಿಡ್ತೀನಿ ನೋಡಿ, ಅದು ಮಿಸ್ ಆಯ್ತಲ್ಲಿ ಅಲ್ವಾ. ಇಲ್ಲಿ ನೋಡಿ ಗ್ರೇಡ್ಸು ಕೂಡ ಇದೆ. ಏನ್ ಗ್ರೇಡ್ಸ್ ಇದೆ? 10ಗೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ, ಅಂದ್ರೆ ಓ ಕೊಟ್ಟಿದ್ದಾರೆ. 9ಗೆ ಏನ್ ಕೊಟ್ಟಿದ್ದಾರೆ? ಎಕ್ಸಲೆಂಟ್ A+ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ 8 ಅಂದ್ರೆ 70 to 79ಗೆ ಎ ಕೊಟ್ಟಿದ್ದಾರೆ. 60 to 69ಗೆ B+ ಕೊಟ್ಟಿದ್ದಾರೆ. 50 to 59ಗೆ ಬಿ ಕೊಟ್ಟಿದ್ದಾರೆ. 50 to 54 ಸಿ ಎಲ್ಲಿದೆ? ಇಲ್ಲಿದೆ. ಓ A+A B+B ಸಿ ಪಿ ಪಾಸ್ ಅಂಡ್ ಎಫ್ ಫೇಲ್. ಆಯ್ತಾ? ಈ ತರ ಗ್ರೇಡ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ಗ್ರೇಡ್ ಪಾಯಿಂಟ್ಸ್ ನ ಪ್ರಕಾರ ಅರ್ಥ ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಈ ಗ್ರೇಡ್ ಪಾಯಿಂಟ್ಸ್ ನ ಪ್ರಕಾರ ಅರ್ಥ ಇಲ್ಲಿ ಏನ್ ಮಾಡಿದ್ದಾರೆ? ಗ್ರೇಡ್ ಪಾಯಿಂಟ್ಸ್ ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಫ್ಲಾಶ್ ಆನ್ ಮಾಡೋದ್ರಿಂದ ಸ್ವಲ್ಪ ಫ್ಲಾಶ್ ಕಾಣಬಹುದು. ಇದು ಆಯ್ತಾ, ಲೈಟ್ ಕಾಣ್ತಾ ಇದೆ ಇಲ್ಲಿ ನೋಡಿದ್ರೆ ಫ್ಲಾಶ್ ಆನ್ ಆಗಿರೋದ್ರಿಂದ. ಸೊ ಬಿಕಾಸ್ ಅದೇನಾದ್ರು ನಿಮ್ಗೆ ಮಧ್ಯೆ ಡಿಸ್ಟರ್ಬ್ ಆದ್ರೂ ಕಷ್ಟ ಅಲ್ಲ. ಬಿ ಇದು ಎಫ್ ಕೊಟ್ಟಿದ್ದಾರೆ. ಆಬ್ಸೆಂಟ್ ಆಗಿರೋದ್ರಿಂದ ಎಫ್ ಕೊಟ್ಟಿದ್ದಾರೆ. ಆಯ್ತಾ? ಆಬ್ಸೆಂಟ್ ಕೂಡ ಎಫ್ ಅಂತ ತಗೊಳ್ತಾರೆ, ನೆನಪಿನಲ್ಲಿರ್ಲಿ. ಅಂಡ್ ದಿಸ್ ಇಸ್ ಬಿ ಗ್ರೇಡ್ ಆಸ್ ಪರ್ ಎಸ್ obtain the marks and this is what I can say the ಇದು ಏನಪ್ಪಾ ಅಂತ ಹೇಳಿದ್ರೆ ಎ ಕೊಟ್ಟಿದ್ದಾರೆ, ಇಲ್ಲಿ A+ ಕೊಟ್ಟಿದ್ದಾರೆ, ಇಲ್ಲಿ ಎಫ್ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಹಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಚುಲಿ ಈ ಮಾರ್ಕ್ಸ್ಗೂ ಈ ಗ್ರೇಡ್ಗೂ ಟ್ಯಾಲಿ ಆಗ್ತಾ ಇಲ್ಲ. ಬಿಕಾಸ್ ಇಲ್ಲಿ 8 ಅಂದ್ರೆ ನಿಮ್ಗೆ ಎ ಬರಬೇಕು, ಇದು 8 ಎ ಬರಬೇಕು. ಅವ್ರು ಸುಮ್ಮನೆ ಜಸ್ಟ್ ರ್ಯಾಂಡಮ್ ಆಗಿ ಕೊಟ್ಟಿದ್ದಾರೆ. ನಾವು ಇಲ್ಲಿರಕ್ಕೆ ತಗೊಳ್ಳೋಣ. ಆಯ್ತಾ? ಇವಾಗ ಎಷ್ಟೆಷ್ಟು ಬಂದಿದೆ ಅವರಿಗೆ? ಅವ್ರ ಗ್ರೇಡ್ ಪಾಯಿಂಟ್ಸ್ ಮಾತ್ರ ತಗೊಳ್ಳಿ. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಅವ್ರ ಗ್ರೇಡ್ ಪಾಯಿಂಟ್ಸ್ ಮಾತ್ರ ತಗೊಳ್ಳಿ. ಆಯ್ತಾ? ಹೆಂಗ್ ಗ್ರೇಡ್ ಪಾಯಿಂಟ್ಸ್ ತಗೋಬೇಕು? 80906596 ನಾನು ಬರೆದ್ಬಿಡ್ತೀನಿ. ಇವ್ರ ಗ್ರೇಡ್ ಪಾಯಿಂಟ್ಸ್ ಬಂದು ಅದ್ರ ಗ್ರೇಡ್ ಪಾಯಿಂಟ್ಸ್ ಅಂದ್ರೆ ಏನ್ ಎಕ್ಸಾಮ್ ಅಲ್ಲಿ ತಗೊಂಡಿದ್ದಾರೆ ಅದ್ರ ಪ್ರಕಾರ ಅರ್ಥ ಇವರಿಗೆ ಬಂದಿರೋಂತ ಗ್ರೇಡ್ ಪಾಯಿಂಟ್ಸ್. ಅಂದ್ರೆ ಇಫ್ ದೇರ್ ಮಾರ್ಕ್ಸ್ ಇಸ್ ಲೈಂಗ್ ಬಿಟ್ವೀನ್ ಸರ್ಟೈನ್ ಸರ್ಟೈನ್ ರೇಂಜ್, ಅಂದ್ರೆ ಈ ಲಿಸ್ಟ್ ಅಲ್ಲಿ ಇವರಿಗೆ ಯಾವ ಮಾರ್ಕ್ಸ್ ಬಂದಿದೆ ನೋಡ್ಕೋಬೇಕು. ಇವ್ರಿಗೆ 8 ಬಂದಿದೆ ಅಂದ್ರೆ ದೇರ್ ಮಾರ್ಕ್ಸ್ ಇಸ್ ಲೈಂಗ್ ಬಿಟ್ವೀನ್ 70 and 79 ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ಇವ್ರದ್ದು 8 ಆಗಿದೆ. ಸೊ ಇದೇ ತರ ನಾನು ಎಲ್ಲ ಬರ್ಕೊಂಡ್ಬಿಡ್ತೀನಿ ನೀಟಾಗಿ ಪ್ರತಿಯೊಂದು ಸಬ್ಜೆಕ್ಟ್ಗೂ. XX 12 till 19 ವರ್ಗೂ ಬರುತ್ತೆ. 1 2 3 4 5 ಅಂಡ್ ಇಲ್ಲಿ 6 8 9. ದಿಸ್ ಇಸ್ ಸ್ಟಿಲ್ XX 19. ಇದೆಲ್ಲ 12 13 14 15 16 17 18 19. ಆಯ್ತಾ? ಸೊ ಅದೇ ತರ ಇವ್ರ ಗ್ರೇಡ್ ಪಾಯಿಂಟ್ಸ್ ಎಷ್ಟು ಬಂದಿದೆ? 80906596 ಬಂದಿದೆ. ಹೌದಾ? ದಿಸ್ ಇಸ್ ದರ್ credit points. Credit points always comes in the syllabus. Grade point always comes in the grade points always comes according to your range of marks. ಅದು ಮೇಲೆ ಬರ್ದಿದ್ದೀನಲ್ಲ, ಇದನ್ನ ಇಟ್ಕೊಂಡು ನೋಡ್ಬೇಕು. ಈಗ ನೆಕ್ಸ್ಟ್, ಇವಾಗ ನಮ್ಗೆ ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್ ಏನ್ ಮಾಡಬೇಕು? ಟೋಟಲ್ ಕ್ರೆಡಿಟ್ ಪಾಯಿಂಟ್ CIP ಏನ್ ಮಾಡ್ಬೇಕಂದ್ರೆ ದಿಸ್ ಕ್ರೆಡಿಟ್ ಪಾಯಿಂಟ್ ಇಂಟು ಗ್ರೇಡ್ ಪಾಯಿಂಟ್. ಕ್ರೆಡಿಟ್ ಪಾಯಿಂಟ್ ಇಂಟು ಗ್ರೇಡ್ ಪಾಯಿಂಟ್. 3 8s 24, 3 0s 0, 3 9s 27, 3 0s 0, 3 6 18, 1 5s 5, 1 9s 9, 2 6 12, 1 6 6. ಕರೆಕ್ಟ್ ಆಗಿ ಬಂದಿದ್ಯಾ? ಓಕೆನಾ? ಇಲ್ಲೊಂಚೂರು ಹೆಚ್ಚು ಕಮ್ಮಿ ಆಗಿದೆ. 12 ಇಲ್ಲಿದೆ, ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಬಂದಿದೆ. 24 0, 27 0, 18 5, 9, 12 0 6. ಸೊ ಈಗ ಇದ್ರದ್ದು ಟೋಟಲ್ ಆಡ್ ಮಾಡ್ಕೋಬೇಕು. ಇದ್ರದ್ದು ಟೋಟಲ್ ಆಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 101 ಬರುತ್ತೆ. 101 ಬರುತ್ತೆ. ಈಗ ಏನಾಯ್ತು? 101ಗೆ SGPA is equal to 101 divided by 20. ಈ 20 ಯಾವುದು? 20 ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೋತಾ ಇರ್ಬೋದು. ಕ್ರೆಡಿಟ್ ಪಾಯಿಂಟ್ಸ್ ಟು ಟೋಟಲ್ ಇಲ್ಲಿ ನೋಡಿ 20 ಇದೆ. 3 + 3 6, 6 + 3 9, 9 + 3
12, 12 plus 3 15, 15 plus 1 16, 17, 19, 20. ಸೊ ಈ ಕ್ರೆಡಿಟ್ ಪಾಯಿಂಟ್ಸ್ ಏನು ಟೋಟಲ್ 20. ಇದು ಎಷ್ಟು ಸಿಲೆಬಸ್ದು, ಇದು ನಿಮ್ಮ ಮಾರ್ಕ್ಸ್ದು ಅಲ್ವಾ. 20 ಬರುತ್ತೆ. ಈ 20ನ ನೀವು ಟೋಟಲ್ CIP ಅಂದ್ರೆ ಕ್ರೆಡಿಟ್ ಪಾಯಿಂಟ್ ಇಂಟು ಗ್ರೇಡ್ ಪಾಯಿಂಟ್ ಮಲ್ಟಿಪ್ಲಿಕೇಶನ್ ಏನು CRP ಇದು ಕ್ರೆಡಿಟ್ ಪಾಯಿಂಟ್ ಇಂಟು ಗ್ರೇಡ್ ಪಾಯಿಂಟ್ ಮಲ್ಟಿಪ್ಲಿಕೇಶನ್ ದಕ್ಕೆ ನೀವು ಮಾಡ್ಕೋತೀರಾ. ಅಂದ್ರೆ ಯು ವಿಲ್ ಡಿವೈಡ್ ದಿಸ್ ಕ್ರೆಡಿಟ್ ಪಾಯಿಂಟ್ ಇಂಟು ಗ್ರೇಡ್ ಪಾಯಿಂಟ್ ಟೋಟಲ್ ಡಿವೈಡೆಡ್ ಬೈ 20 ಮಾಡ್ತೀರಾ. ಸೊ ಡಿವೈಡೆಡ್ ಬೈ 20 ಮಾಡಿದಾಗ ಏನಾಗುತ್ತೆ, ಯು ವಿಲ್ ಬಿ ಗೆಟಿಂಗ್ 5.05. ಇದು ನಿಮ್ಮ SGPA ಕ್ಯಾಲ್ಕುಲೇಷನ್. SGPA ಅಲ್ಲಿ ಏನಾಗುತ್ತೆ ಅಪ್ಪ ಅಂತ ಹೇಳಿದ್ರೆ, ವಾಟ್ ಇಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ SGPA ಇಸ್ ದಟ್, ಸೊ ನೀವು ಫೇಲ್ಡ್ ಆಗಿರೋ ಸಬ್ಜೆಕ್ಟ್ ಕೂಡ ಕನ್ಸಿಡರ್ ಮಾಡ್ಕೋತೀರಾ. ವಾಟ್ ಯು ವಿಲ್ ಡೂ, ಯು ವಿಲ್ ಕನ್ಸಿಡರ್ ದ ಫೇಲ್ಡ್ ಸಬ್ಜೆಕ್ಟ್ ಟು. ಅದಕ್ಕೆ ಏನಂತ ಹೇಳಿದ್ರೆ, ಇಲ್ಲಿ ನೀವು ಗಮನ ಇಟ್ಟು ನೋಡ್ತಾ ಇರ್ಬೋದು, ಇಲ್ಲಿ 0 ಇದೆ, ಇದು ಫೇಲ್ಡ್. ನಾವು ಆಬ್ಸೆಂಟ್ ಫೇಲ್ಡ್ ಅಂತ ತಗೊಳ್ಳೋದು VTU ಅಲ್ಲಿ, ಇಲ್ಲೂ ಕೂಡ ಫೇಲ್ಡ್ ಅಲ್ವಾ. ಆದ್ರೂ ಎರಡನ್ನು ತಗೊಂಡ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ನಮ್ಗೆ ಏನಾಯ್ತು, ಇಟ್ ಇಸ್ 100% ದಟ್ ವಾಟ್ ಐ ಕ್ಯಾನ್ ಸೇ ಯು ಹ್ಯಾವ್ ಕನ್ಸಿಡರ್ಡ್ ದಿಸ್ ಅಂತ. ಈಗ ಇಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಪ್ಪ ಅಂತ ಹೇಳಿದ್ರೆ, ಈಗ ಇಲ್ಲೇನ್ ಬದಲಾವಣೆ ಆಗುತ್ತೆ ಅಂತ ಅಂದ್ರೆ, ಈ CGPA ನಲ್ಲಿ SGPA ಅಂದ್ರೇನು, SGPA ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವರೇಜ್, ಇದು ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್ ಅಂತ. ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವರೇಜ್, ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್ ಅಂತ. ಈಗ ನಾವೇನ್ ಮಾಡ್ತೀವಿ, CGPAಗೆ ಹೋಗ್ತೀವಿ. CGPA ಏನ್ ಮಾಡ್ಬಿಡ್ತೀವಿ ಅಂದ್ರೆ, ಈ 2 0 ಒಮಿಟ್ ಆಗುತ್ತೆ, ಈ 2 3 ಒಮಿಟ್ ಆಗುತ್ತೆ. ನಾವು CGPA ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫೇಲ್ಡ್ ಸಬ್ಜೆಕ್ಟ್ ಎಲ್ಲ ಒಮಿಟ್ ಮಾಡಬೇಕು. ಅವಾಗ ನಮ್ಗೆ ಇಲ್ಲಿ ಟೋಟಲ್ ಅಲ್ಲಿ ಎಷ್ಟು ಕಡಿಮೆ ಆಯ್ತು, 2 ಕಮ್ಮಿ ಆಯ್ತು. ಅಂದ್ರೆ ದಿಸ್ ಇಸ್ 3 and 3 ಕಡಿಮೆ ಆಗೋಯ್ತು. ಇವಾಗ ಎಷ್ಟಾಯ್ತು, 3 plus 3 6, 6 plus 3 9, 5 ಅಲ್ವಾ, 1 2 1 2 2 ಹೊಟ್ಟಾಯ್ತು. 5 minus 2 3. ಓಕೆ, 3 plus 3 6, 6 plus 3 9, 9 plus 1 10, 10 plus 1 11, 13 14 ಸ್ಟಾರ್ ಮಾರ್ಕ್ ಇಲ್ಲಿ ಕೊಟ್ಟಿದಾರಲ್ವಾ 14 ಅಂತ. ಈ 14 ಏನು, ಫಾರ್ ಯರ್ CGPA you are removing this particular 3 because here it is absent 0. ಸೊ ಫೇಲ್ಡ್ ಆಗಿರೋದು ತೆಗಿತಾ ಇದೀವಿ. ಇಲ್ಲೂ ಕೂಡ 3, ಇಲ್ಲಿ 0, ಫೇಲ್ಡ್ ಆಗಿರೋದು ತೆಗಿತಾ ಇದೀವಿ. ಸೊ ಹಂಗಾಗಿ ನಮ್ಗೆ ಏನ್ ಸಿಗತ್ತೆ, 14 ಸಿಗತ್ತೆ. ಇಲ್ಲಿ ನೋಡಿ, 3 plus 3. ಓಕೆ, ಇದು 2 ಕಾನ್ಸಿಕ್ಯೂಟಿವ್ ಸೆಮಿಸ್ಟರ್. ಈಗ 1 ತಿಳ್ಕೊಳ್ಳಿ, ನೆಕ್ಸ್ಟ್ 2 ತಿಳ್ಕೊಳ್ತೀವಂತೆ, ಆಯ್ತಾ. ಓಕೆ, ಆತರ ರಿಮೂವ್ ಮಾಡಿದಾಗ 14 ಬರುತ್ತೆ. ಈಗ ಇಲ್ಲೂ ಅಷ್ಟೇ. ಹಂಗಾದಾಗ ಏನಾಯ್ತು, ಇಲ್ಲಿ 2 0 ಆಯ್ತು. ಬಟ್ ಏನಾಗುತ್ತೆ, ಸೇಮ್ ಆಗುತ್ತೆ ಇಲ್ಲಿ. ಯಾಕೆಂತಂದ್ರೆ ನಿಮ್ಗೆ 0 0 ತಾನೇ ಇರೋದು. ಸೊ ಹಂಗಾಗಿ ನೀವು ಅದ್ ಆಡ್ ಮಾಡೋದನ್ನು ಸೇಮ್ ಅಲ್ವಾ. ಸೊ ಹಂಗಾಗಿ ಈಗ ನಮ್ಗೆ ಏನಾಯ್ತು, ಅಟ್ ಲಾಸ್ಟ್ ಅಲ್ಲಿ ಇಲ್ಲಿ ನಾವೇನ್ ಮಾಡಿದ್ವಿ, ದಿಸ್ CRP ಇದು ಟೋಟಲ್ 101 ಡಿವೈಡೆಡ್ ಬೈ ದಿಸ್ ಕ್ರೆಡಿಟ್ ಪಾಯಿಂಟ್ ಮಾಡಿದ್ವಿ. ಇದೇ ತರ ಇವಾಗ CRP ಬಂದು ಸೇಮ್ ಇದೆ, 101 ಡಿವೈಡೆಡ್ ಬೈ 14, ಬಿಕಾಸ್ 2 ಎಲಿಮಿನೇಟ್ ಆಯ್ತು ಇಲ್ಲಿ. ಸೊ ಹಂಗಾಗಿ ನಮ್ಗೆ 14 ಬಂದಿದೆ. ಸೊ ವಿ ಗೆಟ್ ಇಟ್ as 14. ಸೊ ಅದೇ ನೀವು 101 ಡಿವೈಡೆಡ್ ಬೈ 14 ಮಾಡಿದಾಗ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಸೊ ದಟ್ ವಿಲ್ ಬಿ ಅ ರಿಸಲ್ಟೆಂಟ್, ಆಯ್ತಾ. ಸೊ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ, ನಿಮಿಷ. ಹ್ಮ್ 101 divided by 14 ಬರ್ತಾ ಇದೆ. 101 divided by 14, 1 second, just a minute. 101 divided by 14 ಮಾಡಿದ್ರೆ 7.21 ಬರ್ತಾ ಇದೆ. ಸೊ ದಿಸ್ ಇಸ್ ಯರ್ CGPA. ಇದು ನಿನ್ನ CGPA ಆಯ್ತು, ಆಯ್ತಾ. ಈ ತರ SGPA ಏನ್ ಮಾಡ್ಬೇಕು, ಫೇಲ್ಡ್ ಸೇರಿಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಫೇಲ್ಡ್ ಸೇರಿಸಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ SGPA ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಕಮ್ಮಿ ಆಗುತ್ತೆ SGPA, ಇಲ್ಲಿ 20 ಬಂದ್ಬಿಡ್ತಲ್ಲ. ಸೊ ಇಲ್ಲಿ 2 3 ಆಡ್ ಆಯ್ತು. ಇವಾಗ ಕ್ರೆಡಿಟ್ ಪಾಯಿಂಟ್ ಅಲ್ಲೂ ನೀನೇನ್ ಮಾಡ್ಬೇಕು, ಕ್ರೆಡಿಟ್ ಪಾಯಿಂಟ್ ಇಂದಾನು ತೆಗೆದ್ಬಿಡ್ಬೇಕು, ಗ್ರೇಡ್ ಪಾಯಿಂಟ್ ತೆಗೆದ್ಬಿಡ್ಬೇಕು. ಯಾವ್ದ್ರಲ್ಲಿ, CGPA ಕ್ಯಾಲ್ಕುಲೇಟ್ ಮಾಡುವಾಗ, ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ಫೇಲ್ಡ್ ಸಬ್ಜೆಕ್ಟ್ ಎಲ್ಲಾನು ತೆಗೆದ್ಬಿಡ್ಬೇಕು, ಆಯ್ತಾ. ಫೇಲ್ಡ್ ಸಬ್ಜೆಕ್ಟ್ ತೆಗೆದ್ಬಿಟ್ಟಾಗ ನಿನಗೇನಾಗುತ್ತೆ, ಇಲ್ಲಿ ಟೋಟಲ್ 14 ಬಂದ್ಬಿಡುತ್ತೆ. ಇಲ್ಲಿ ಸೇಮ್ 101 ಇರುತ್ತೆ, ಕರೆಕ್ಟ್ ಅಲ್ವಾ. ಇಲ್ಲಿ ಸೇಮ್ 101 ಇರುತ್ತೆ. ಸೊ 101 ಡಿವೈಡೆಡ್ ಬೈ 14, 7.21 ವಿಲ್ ಬಿ ಆರ್ CGPA, ಆಯ್ತಾ. ಸೊ ಹಂಗಾಗಿ ಮೇನ್ ಥಿಂಗ್ ಹಿಂಗೆ CGPA ಕ್ಯಾಲ್ಕುಲೇಟ್ ಮಾಡೋದು. CGPA ಕ್ಯಾಲ್ಕುಲೇಟ್ ಮಾಡೋಕೆ ಹಲವಾರು ಆಪ್ಗಳಿದೆ. VTU ರಿಸೋರ್ಸ್ ನೀವೇನ್ ಮಾಡ್ಬೋದು ಅಂದ್ರೆ, VTU SGPA ಟು
SGPA and 2 ಅಲ್ಲ CGPA ಕ್ಯಾಲ್ಕುಲೇಟರ್ ಅಂತ ಹೇಳ್ಬಿಟ್ಟು ಹುಡುಕ್ಬೋದು, ಅದನ್ನು ತೋರಿಸ್ಬಿಡ್ತೀನಿ. ಅದಕ್ಕೆ ಹೆಂಗ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇನ್ಪುಟ್ಸ್ ಕೊಡ್ಬೇಕಾಗತ್ತೆ, ಅದು ನಾನು ಹೇಳ್ತೀನಿ ಏನ್ ಕೊಡ್ಬೇಕು ಅಂತ. ಈ ತರ ಸರ್ಚ್ ಮಾಡಿದ್ರು ಸಿಗುತ್ತೆ. ನಾನು ಅದಕ್ಕಂತಾನೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೆ ಅಂತ ಅನ್ಕೊಂತೀನಿ. ನಿಂಗೆ ಈ ಮೇನ್ ಇಷ್ಟು ಬೇಕಿರೋದು ಅಂಡ್ 2022 ಸ್ಕೀಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಕಿರೋದು ಅದು ಶೇರ್ ಮಾಡ್ತೀನಿ ಅಂಡ್ ಇದನ್ನು ಶೇರ್ ಮಾಡ್ತೀನಿ. ನೀಟಾಗಿ ಇಟ್ಕೋ ಆಯ್ತಾ.